ಇದು ಒಣಗನೆ ಏನ್ ಮಾಡ್ತೀವಿ ಇದನ್ನೆಲ್ಲ ಜಾಡ್ಸಿ ತುತ್ತಿ ಅಟ್ಟ ಎಲಿ ಅಟ್ಟ ತಗೋತೀವಿ ಮೊರಿಂಗಾ ಪೌಡರ್ ಅಂತ ಮಾಡ್ತೀವಿ ಅರ್ಧ ಎಕರೆ ಸಫಿಶಿಯಂಟ್ ಆಗಲ್ದಕ್ಕೆ ಈಗ ಮಾತ್ರ ಅರ್ಧ ಎಕರೆ ಇದನ್ನೆಲ್ಲ ಮಾಡಿದೀವಿ ಯಾವ ಕಾನ್ಸೆಪ್ಟ್ದಾಗ ಇದನ್ನ ಪೌಡರ್ ತಯಾರು ಪೌಡರ್ ಮಾಡ್ತಾರೆ ಮಾಡ್ಬೇಕಿರ್ಲಿ ಆ ಗಿಡಗಳಿಗೆ ಕಾಯಿ ಆಗ್ಬೋದು ಮಾಡೋದು ಇದು ಲೇಟ್ ಆಗೋತಕ್ಕರಿ ಇದು ಒಣಗೋದು ಒಂದ ದಿನಕ್ಕೆ ಒಣಗಬೇಕು ಕಾಯಿಗೆ ಮಾಡ್ಕೊಳ್ಳೋರ 8x8 ಸಾಲ ಬಿಟ್ಕೊಂಡ್ ಮಾಡ್ತಾರ್ರಿ ನೀರ್ ಜಾಸ್ತಿ ಆದ್ರೆ ಇವು ಹೋಗ್ತಾವ್ರಿ ಗಿಡ ಇದು ಲಾಭ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬಾಜು ಸೌತಿ ಗಿಡ ಹಾಕಿ ಇನ್ನು 3 ವರ್ಷದಾಗ ಇವು ತೆಂಗಿನ ಗಿಡ ಹಚ್ಚಿದ್ರಲ್ಲ ಇದ್ರ 30 ತೆಂಗಿನ ಗಿಡ ದೊಡ್ಡ ಕೈ ಗ್ಲೌಸ್ ಹಾಕೊಂಡು ತೆಲಿಗೆಲ್ಲ ಹಾಕೊಂಡು ಪ್ಯಾಕೇಜಿಂಗ್ ಮಾಡ್ತಾರೆ ಮಳಿ ನೀರು ಎಲ್ಲ ನಡ್ಬಾರ್ಕ ಹೋಗೈತಿ ಮಲ್ಚಿಂಗ್ ಹಾಕಿದ್ವಿ ಅಂದ್ರೆ ಎಟ್ ಮಳಿ ಆದ್ರೂ ಗಿಡಗಳಿಗೆ ಏನು ಇದು ಅಷ್ಟ ಅಲ್ದಾನ ನೀವು ನುಗ್ಗೆ ಗಿಡ ಬೇರೆ ಇದನ್ನ ಮಾಡಿದಾರಲ್ಲ ಅದನ್ನ ಪೌಡರ್ ನುಗ್ಗೆ ಗಿಡ ತಂದ ಅವ ಪೌಡರ್ ಮಾಡೋ ಸಂಬಂಧ ಮಾಡಿದೀವ್ರಿ ಮೊರಿಂಗಾ ಪೌಡರ್ ತಂದ್ ಮಾಡ್ತೀವ್ರಿ ಇದ್ರಲ್ಲಿ ಇದ್ರ ಬಗ್ಗೆ ಬೆನಿಫಿಟ್ ಅದ ಇದ ಐತ್ರಿ ಇದನ್ನೆಲ್ಲ ಹೇಳ್ತೀನಿ ಬರ್ರಿ ನಿಮಗೆ ಈಗ ಎಷ್ಟು ಗಿಡ ಹಚ್ಚಿದಾರಣ್ಣ ಇಲ್ಲಿ ಈಗ ಇದು ಟೋಟಲ್ ಅರ್ಧ ಎಕರೆ ಪ್ಲಾಟ್ ಐತ್ರಿ ಇದ ಈಗ ನಾವು ಪೈಲ ಈ ಸೇಲ್ ಆಕೈತಿ ಅಲ್ಲೋ ನೋಡೋ ಸಂಬಂಧ ಅರ್ಧ ಎಕರೆ ಪ್ಲಾಟ್ ಮಾಡಿದಿವ್ರಿ ಈಗ ಇದ್ರದ FSSAI ತೆಗ್ಸಿದಿವ್ರಿ ಫುಡ್ ಲೈಸೆನ್ಸ್ GST ತೆಗ್ಸಿದಿವ್ರಿ ಇದು ಸೇಲಿಂಗ್ ಮಾಡೋ ಎಲ್ಲ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ನೋಡ್ರಿ ಎಲ್ಲಾ ತರ ಡಾಕ್ಯುಮೆಂಟ್ಸ್ ಅದಾವ್ರಿ ಈಗ ಅಂದ್ರೆ ಈಗ ಒಬ್ಬೊಬ್ಬರ ತಗೊಳವ್ರ ಕೇಳ್ತಾರ್ರಿ ನಿಮ್ ತೇಕ ಹೆಲ್ದಿ ಐತಿಲೋ ಹೈಜೆನಿಕ್ ಐತಿಲೋ ಕೇಳ್ತಾರ್ರಿ ಅದ್ರ ಸಂಬಂಧ ಇದ್ರ ಗೌರ್ಮೆಂಟ್ಲಿ ಅಫಿಷಿಯಲಿ ಏನೇನ್ ಇದಕ್ಕೆ ಬೇಕಲ್ಲ ಸರ್ಟಿಫಿಕೇಟ್ ಎಲ್ಲಾ ತರ ಸರ್ಟಿಫಿಕೇಟ್ ಅದಾವ್ರಿ ನಮ್ ತೇಕ ಈಗ ಇಲ್ಲಿ ಎಷ್ಟು ಗಿಡ ಅದಾವ್ರಿ ಇವ ಅರ್ಧ ಎಕರೆ ಗಿಡ ಐತ್ರಿ ಅದು ಈಗ ಅರ್ಧ ಎಕರೆ ಐತ್ರಿ ಇದನ್ನ ಡೆಮೋ ಮಾಡ್ಸಂದ್ ಮಾಡಿದಿವ್ರಿ ಈಗ ಇದನ್ನೆಲ್ಲ ಪೌಡರ್ ಮಾಡಿ ಎಲ್ಲಾ ಈಗ ಕಳ್ಸಾತದಿವ್ರಿ ಎಲ್ಲಾ ಕಡೆ ಈ ಎಲ್ಲಾ ಕಡೆ ರೆಸ್ಪಾನ್ಸ್ ವ್ಯೂ ಚಲೋ ಬರತೈತ್ರಿ ಅದ್ರ ಸಂಬಂಧ ನಾವ್ ಏನ್ ಮಾಡಿದ್ವಿ ಈಗ ಅರ್ಧ ಎಕರೆ ಸಫಿಶಿಯಂಟ್ ಆಗಲ್ದಕ್ಕೆ ಈಗ ಮಾತ್ರ ಅರ್ಧ ಎಕರೆ ಇದನ್ನೆಲ್ಲ ಮಾಡಿದಿವ್ರಿ ಈಗ ಅಲ್ಲಿ ಪ್ಲಾಂಟೇಶನ್ ಮಾಡಕ್ ರೆಡಿ ಮಾಡ್ಕೊಂಡಿದೀವ್ರಿ ಅರ್ಧ ಎಕರೆ ಇದನ್ನ ಹೆಂಗ ಯಾವ ಕಾನ್ಸೆಪ್ಟ್ದಾಗ ಇದನ್ನ ಪೌಡರ್ ತಯಾರು ಮಾಡ್ತಾರ ಹೆಂಗ ಇರ್ತದ ಕಾನ್ಸೆಪ್ಟ್ ಅಂದ್ರ ಇವ್ ಭಾಗ್ಯ ವೆರೈಟಿ PKM ವೆರೈಟಿ ಅಂತ ಗಿಡ ಬರ್ತಾವ್ರಿ ಇವ ನಾವ್ ಏನ್ ಪೌಡರ್ ಮಾಡ್ಬೇಕೈತಿವ್ರಿ ಆ ಗಿಡಗಳಿಗೆ ಕಾಯಿ ಆಗ್ಬಾರ್ದ್ರಿ ಕಾಯಿ ಅಂದ್ರೆ ಏನೋ ಹೂ ಬಿಡ್ಬಾರ್ದ ಹೂ ಬಿಡ್ಕಿಂತ ಪೈಲೇಕ ನಾವ್ ಏನ್ ಮಾಡುದು ಹಿಂಗ್ ಇವ್ನೆಲ್ಲಾ ಹಿಂಗ್ ಮುರ್ಕೊಂಡ್ ಹೋಗೋದ್ರಿ ಇವನ್ನ ಇವ್ ಮುರ್ಕೊಂಡ ಈ ತುದಿ ಇವ್ ಎಲಿ ಅಟ್ಟ ತಕೋದ್ರಿ ಇವನ್ನ ಅಂದ್ರೆ ಈಗ ಪೂರಾ ತಳಗಿಂದ ಇಲ್ಲಿ ಐತಿ ನೋಡ್ರಿ ಈ ತಳಗಿಂದ ಎಲಿ ತಕೊಳಂಗಿಲ್ಲ ಅಂದ್ರೆ ಇದ ಹಳದಿ ಹೊಡಿತಿರ್ತೈತ್ರಿ ಮ್ಯಾಲ ಪೂರಾ ತುದಿಯಾಗ ಈಗ ಇನ್ನ ಎಳಿದಿರ್ತೈತಿ ನೋಡ್ರಿ ಅದನ್ನ ತಗೊಳಂಗಿಲ್ಲ ಅದ್ರಾಗ ಮತ್ತ ತಳಗಿಂದ್ರಾಗ ಪ್ರೋಟೀನ್ ಕಡಿಮೆ ಆಗಿರ್ತೈತ್ರಿ ಈಗ ಏನ್ ಇದ್ ಮಿಡಲ್ದಾಗ ಎಲಿ ಇರ್ತೈತಿ ನೋಡ್ರಿ ಇದ್ರಾಗ ಪ್ರೋಟೀನ್ ಜಾಸ್ತಿ ಇರ್ತೈತ್ರಿ ನಾವ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲಾ ತಗೊಂಡ್ ಹೋಗಿ ಕಟ್ತಿವ್ರಿ ಶಿಮ್ ಕಟ್ಟಿ ನಮ್ದ ಡ್ರೈ ಹೌಸ್ ಐತ್ರಿ ಡ್ರೈ ಹೌಸ್ದಾಗ ಮ್ಯಾಲ ಪ್ಯಾನ್ ತಳಗೆಲ್ಲ ವೆಂಟಿಲೇಷನ್ ಸಿಸ್ಟಮ್ ಚಲೋ ಐತ್ರಿ ಅದ ಇಲ್ಲಿ ಇವನ್ನೆಲ್ಲ ಜೋತ್ ಬಿಟ್ಟ ಒಣಸ್ತೀರಿ ಒಂದ ದಿನದಾಗ ಒಣಗ್ಬೇಕ್ರಿ ಇದ ಎರಡನೇ ದಿನ ಆದ್ರೆ ಇದ್ರಾಗ ಬ್ಯಾಕ್ಟೀರಿಯಾ ಅಟ್ಯಾಕ್ ಅದ ಇದಾಕೈತ್ರಿ ಅದ್ರ ಸಂಬಂಧ ಒಂದ ದಿನದಾಗ ಒಣಸಿ ಇದು ಒಣಗನೆ ಏನ್ ಮಾಡ್ತೀವ್ರಿ ಇದನ್ನೆಲ್ಲ ಜಾಡ್ಸಿ ತುತ್ತಿ ಅಟ್ಟ ಎಲಿ ಅಟ್ಟ ತಕೋತೀವ್ರಿ ಇದನ್ನ ಎಲಿ ಅಟ್ಟ ತಕೊಂಡ ನಮ್ ತಿಕ್ಕ ಗ್ರೈಂಡರ್ ಅದು ಎಲ್ಲ ತರ ದೊಡ್ಡ ಗ್ರೈಂಡರ್ ಅದಾವ್ರಿ 2.5 HP ಗ್ರೈಂಡರ್ದಾಗ ಇದನ್ನೆಲ್ಲ ಪುಡಿ ಮಾಡ್ತೀವ್ರಿ ಪುಡಿ ಮಾಡಿ ಇದನ್ನೆಲ್ಲ ಸಣ್ಣಂಗೆ ಪುಡಿ ಮಾಡಿರಪ್ಲಿ ಚಾಣಿಸಿ ಪ್ಯಾಕೇಜಿಂಗ್ ಮಾಡ್ತೀವ್ರಿ ಎಲ್ಲ ಹೈಜಿನಿಕ್ ರೀ ಎಲ್ಲ ಕೈ ಗ್ಲೌಸ್ ಹಾಕೊಂಡು ತೆಲಿಗೆಲ್ಲ ಹಾಕೊಂಡು ಪ್ಯಾಕೇಜಿಂಗ್ ಮಾಡ್ತೀವ್ರಿ ಅದು ಒಂದ ದಿನದಾಗ ಮಾಡ್ಬೇಕ್ರ ಒಂದ್ ಅಂದ್ರೆ ಇದು ಒಟ್ಟ ಮಾಡೋದು ಲೇಟ್ ಆಗೋತಕ್ಕರಿ ಇದು ಒಣಗೋದು ಒಂದ ದಿನಕ್ಕೆ ಒಣಗ್ಬೇಕ್ರಿ ಅಂದ್ರೆ ಈಗ ಈ ಸಂಜೆ ತಂದಿಡ್ತಾರು ಮನ್ಯಾಗ ಇಡ್ತಾರ ರಾತ್ರಿ ಒಂದ ಕಡೆ ಇಟ್ರಂದ್ರೆ ಇದ್ರ ಮ್ಯಾಲ ಬೆವರ್ ಬಿಡ್ತೈತ್ರಿ ಇದು ಬೆವರ್ ಬಿಡ್ತಂದ್ರೆ ಇದ್ರ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಕೈತ್ರಿ ಹಂಗ ಇಡಬಾರ್ದ್ರಿ ಈಗ ಡೇ ಟೈಮ್ದಾಗ ಬೆಳಗ್ಗೆ ಒಂದ್ 7-7:30 ಹರಿದ್ವಿ ಅಂದ್ರೆ ಸಂಜೆ ನೋಟಿಗೆ ಇದು ಒಣಗಬೇಕ್ರಿ ಇದು ಈಗ ನಮ್ ಹೊರಗ ಮಾಡಾಗೈತಿ ಹಂಗೈತಿ ಇಟ್ರೆ ಇದು ಕ್ವಾಲಿಟಿ ಕೆಡ್ತೈತ್ರಿ ಅದ್ರ ಸಂಬಂಧ ಡ್ರೈ ಹೌಸ್ ಮಾಡ್ಕೊಂಡಿದೀವ್ರಿ ಇದಕ್ಕ ಅಲ್ಲಿ ಒಂದ ದಿನದಾಗ ಒಣಿಸಿ ಪುಡಿ ಮಾಡ್ತೀವ್ರಿ ಇದು ನುಗ್ಗೆ ಗಿಡನ ಹಚ್ಬೇಕಾದ್ರ ನೆಲ ಹೆಂಗ ಇದನ್ನ ಮಾಡ್ಕೋಬೇಕಾರ ನೆಲ ಅಂದ್ರ ಈಗ ಕಾಯಿಗೆ ಮಾಡ್ಕೊಳ್ಳೋರ 8x8 ಸಾಲ ಬಿಟ್ಕೊಂಡ್ ಮಾಡ್ತಾರ್ರಿ ಇದು ಎಲಿನ ಮಾಡ್ಬೇಕತ್ತಂದ್ರ 5x5 ಬೆಡ್ ಮಾಡ್ಕೋದ್ರಿ ಪೈಲ ನಮ್ಮ ಏನ್ ನಾರ್ಮಲ್ ಕೆಲಸ ಮಾಡ್ತೀವಿ ಟ್ರ್ಯಾಕ್ಟರ್ಲಿ ಕೆಲಸ ಮಾಡುದ್ರಿ 5 ಪುಟ್ಟಿ ಸಾಲ್ ಕರ್ಕೋದ್ರಿ 5 ಪುಟ್ಟಿ ಸಾಲ್ ಕಡ್ಕೊಂಡ ಈ ಪವರ್ ಟಿಲ್ಲರ್ ಬರ್ತಾವ ನೋಡ್ರಿ 3 ಗಾಲಿ ಕಬಣಿ ಹಾಕ್ತಾರ್ರಿ ಅದ್ರಲ್ಲಿ 2 ಸಲ ಹಾಕ್ಸುದ್ರಿ 2 ಸಲ ಹಾಕಿದ್ವು ಅಂದ್ರ ಬೆಡ್ ಹಾಕವ್ರಿ ಇವ ಹೈಟ್ದಾಗ ಅಂದ್ರೆ ಈ ಬೆಡ್ ಎದಕ್ ಮಾಡ್ಬೇಕು ಅಂದ್ರ ಈಗ ನಮ್ದು ಈ ಕಡೆ ನಮ್ದು ಎರಿ ನೆಲಗೊಳಕವ್ರಿ ಇಲ್ಲಿ ಮಳಿ ಜಾಸ್ತಿ ಆಕೈತಿ ಈ ಗಿಡಗಳಿಗೆ ನೀರ್ ಜಾಸ್ತಿ ಬೇಕಾಗೋದಲ್ರಿ ನೀರ್ ಜಾಸ್ತಿ ಆದ್ರೆ ಇವ್ ಹೋಗ್ತಾವ್ರಿ ಗಿಡಗಳ ಅದ್ರ ಸಂಬಂಧ ಬೆಡ್ ಮಾಡ್ಕೋದ್ರಿ ಬೆಡ್ ಮಾಡ್ಕೊಂಡ ಈಗ ನಾವೆಲ್ಲ ಇಲ್ಲಿ ಮಲ್ಚಿಂಗ್ ಹಾಕೊಂಡಿದ್ವಿ ಮಲ್ಚಿಂಗ್ ಎದಕ್ ಹಾಕೊಂಡಿದೀವಿ ಅಂದ್ರ ಬಾಳ್ ಮಳಿ ಆದ್ರೂ ಒಳಗ್ ನೀರ್ ಬಾಳ್ ಹೋಗ್ಬಾರ್ದು ನಾವ್ ಎಟ್ಟ ನೀರ್ ಬಿಡ್ತೀವಿ ಅಟ್ಟ ನೀರ್ ಹೋಗ್ಬೇಕು ಎತ್ತರ ಮಾಡ್ಕೊಂಡ್ರಿ ಮಳಿ ನೀರ್ ಎಲ್ಲಾ ನಡ್ಬಾರ್ಕ ಹೋಗೈತಿ ಮಲ್ಚಿಂಗ್ ಹಾಕಿದ್ವಿ ಅಂದ್ರೆ ಎಟ್ ಮಳಿ ಆದ್ರೂ ಗಿಡಗಳಿಗೆ ಏನು ಧಕ್ಕೆ ಆಗೋದಲ್ರಿ ಅದ್ರ ಸಂಬಂಧ ಮಲ್ಚಿಂಗ್ ಹಾಕೊಂಡ್ ಬೆಡ್ ಮಾಡ್ಕೋಬೇಕ್ರಿ ಡ್ರಿಪ್ ಲೈನ್ ಹಾಕೊಂಡಿವಿ ಅಂದ್ರ ಇವ್ ಡ್ರಿಪ್ ಅಂದ್ ಹಾಕಿದ್ವಿ ಅಂದ್ರೆ ಚಲೋ ನಮ್ಗೆ ಅಂದ್ರೆ ಈಗ ನಾವು ಜೀವಾಮೃತ ಗೋಕೃಪ ಅಮೃತ ಅದು ಮಾಡ್ತೀವ್ರಿ ಇವು ಆಕಳ ರುಚಿ ಅದ ಇರ್ತೈತ್ರಿ ಅದನ್ನೆಲ್ಲ ನಾವು ದಂಡಿಗೆ ವೆಂಚುರಿ ಐತ್ರಿ ನಮ್ದು ವೆಂಚುರಿಯಾಗ ಹಾಕಿಬಿಟ್ವಿ ಅಂದ್ರೆ ಇವಕ್ಕೆ ಎಲ್ಲ ಡೈರೆಕ್ಟ್ ಬಡ್ಡಿಗೆ ಹೋಗತ್ರಿ ಇದು ನಮ್ದು ಏನ್ ಐತ್ರಿ ಇದೆಲ್ಲ ಆರ್ಗ್ಯಾನಿಕ್ ಸೆಟಪ್ ಐತ್ರಿ ಇದ್ರ ನಾವ್ ಏನು ಕೆಮಿಕಲ್ ಯೂಸ್ ಮಾಡುದಿಲ್ರಿ ಈಗ ಇದೆಲ್ಲ ಸಣ್ಣ ಹುಡುಗರಿಗೆ ವಯಸ್ಸಾದವ್ರಿಗೆ ಯೂಸ್ ಮಾಡ್ತಾರ್ರಿ ಅದ್ರ ಸಂಬಂಧ ನಾವು ಆರ್ಗ್ಯಾನಿಕ್ ಮೆಥಡ್ದಾಗ ಗಿಡಗಳು ಬೆಳೆಸಿ ಪೌಡರ್ ಮಾಡಿ ಕಳ್ಸತ್ತೀವಿ ಆರ್ಗ್ಯಾನಿಕ್ ಮೆಥಡ್ದಾಗ ಇವು ನುಗ್ಗಿ ಗಿಡಕ್ಕೆ ಇದನ್ನಕ್ಕೂ ಕೆಳಗೂ ಆರ್ಗ್ಯಾನಿಕ್ ಐತ್ರಿ ಹಾ ರೀ ಇಲ್ಲಿ ನಮ್ಗೆ ವರ್ಮಿ ಕಂಪೋಸ್ಟ್ ಮಾಡ್ತೀವ್ರಿ ನಾವು ವರ್ಮಿ ಕಂಪೋಸ್ಟ್ ಈ ಜೀವಾಮೃತ ನಮ್ದು ಕಾಂಪೋಸ್ಟ್ ಗೊಬ್ಬರ ಇದನ್ನ ಯೂಸ್ ಮಾಡ್ತೀವಿ ಮ್ಯಾಲ ಸ್ಪ್ರೇಕ್ ಏನೈತಿರ್ಲ ಸ್ಪ್ರೇಕು ನಾವ್ ಏನು ಕೆಮಿಕಲ್ ಯೂಸ್ ಮಾಡಿದ್ವಿ ಇದು ಹಾಕೋಚಿ ಜೀವಾಮೃತ ಇದನ್ನ ಸೋಸಿ ಹಾಕೋದು ಇದ್ರ ಆರ್ಗ್ಯಾನಿಕ್ದಾಗ ಏನ್ ಬರುತ್ತೆ ನೋಡ್ರಿ ನಮ್ಮ ಎಲ್ಲಾ ತರ ಸೆಟಪ್ ಐತ್ರಿ ಅದನ್ನ ತೋರಿಸ್ತೇನ್ರಿ ನಿಮ್ಗ ಒಟ್ ಏನ್ ಮಾಡ್ರಿ ನಾವು ಆರ್ಗ್ಯಾನಿಕ್ ಮಾಡ್ತೀವ್ರಿ ಅದನ್ನ
ಈಗ ಆರ್ಗ್ಯಾನಿಕ್ ಟೆಸ್ಟ್ ಸ್ಟಾರ್ಟ್ ಐತ್ರಿ ಹೊಲಕ್ಕ. ಹ್ಮ್ ಈಗ ಆಲ್ರೆಡಿ 1 ವರ್ಷ ಆಗೈತ್ರಿ. ಈಗ ಈ 3 ವರ್ಷ ಬೇಕ್ರಿ ಅದ ಟೆಸ್ಟಿಂಗ್. ಈಗ ಎಲ್ಲ ಇದು ಸರ್ಟಿಫಿಕೇಟ್ ತೆಗ್ಯಾಕ ಸ್ಟಾರ್ಟ್ ಮಾಡಿದ್ವಿ ರೀ. ಅಂದ್ರೆ ಎಲ್ಲಾನು ಆರ್ಗ್ಯಾನಿಕ್ ಐತೇನೆ ಇಲ್ಲಿ ಹಿಂಗ್ರಿ? ಹಾ ರೀ. ಹ್ಮ್. ಇದ ಒಮ್ಮೆ ಬರುದಿಲ್ರಿ ಇದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್. ಹ್ಮ್. ಅವ್ರ 3 ವರ್ಷ ಬೇಕ್ರಿ. ಅಂದ್ರ 6 ತಿಂಗಳಿಗೊಮ್ಮೆ ಹಿಂಗ ಟೆಸ್ಟಿಂಗ್ ಇರ್ತೈತ್ರಿ ನೆಲದ. ಹ್ಮ್ ಅಂದ್ರೆ ಈಗ ನಾವ್ ಏನ್ರಿ ಗೊಬ್ಬರ ಹೋಗಿದ್ವಿ ಅಂದ್ರ ಅದ್ 6 ತಿಂಗಳದಾಗ ಅದ ಟೆಸ್ಟಿಂಗ್ದಾಗ ಅದ ಗೊಬ್ಬರ ತೋರಿಸ್ತೈತ್ರಿ ಅದ. ಹ್ಮ್ ಈಗ ಮುಂದ ಎಲ್ಲ ಏನ್ ಆರ್ಗ್ಯಾನಿಕ್ದಾಗ ಆಗೋದು ಸಂಬಂಧ ಈಗ ವರ್ಷ ಆತ್ರಿ ಈಗ ಏನು ಯೂಸ್ ಮಾಡಿಲ್ಲ. ಈಗ ಟೆಸ್ಟ್ದಾಗೂ ಎಲ್ಲ ಆರ್ಗ್ಯಾನಿಕ್ ಬರತೈತ್ರಿ ನಮ್ದ. ಹ್ಮ್ 3 ವರ್ಷದಾಗ ಇನ್ನು ಪೂರ್ತಿ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಕೈತ್ರಿ ನಮ್ಮ ಫಾರ್ಮ್. ಹ್ಮ್. ಮತ್ತೆ ಈ ನುಗ್ಗಿ ಗಿಡ ಅಷ್ಟ ಅಲ್ದೆ ಕಾಯಿಪಲ್ಲೆ ಬೇರೆ ಮಾಡಿದಾರಲ್ಲ? ಅಂದ್ರೆ ನಮ್ದ ಒಂದತ್ರ ಮಾಡಂಗಿಲ್ಲ, ನಾವು ಇಂಟಿಗ್ರೇಟೆಡ್ ಮಾಡ್ತೀವ್ರಿ. ಈ ಕಾಯಿಪಲ್ಲೆ ಐತ್ರಿ, ಇದು ಅರ್ಧ ಎಕರೆ ಪ್ಲಾಟ್ದಾಗ ನಮ್ಗೆ 30 ತೆಂಗಿನ ಗಿಡ ಅದಾವ್ರಿ ನೋಡ್ರಿ. ಇಲ್ಲಿ ನೋಡ್ಬೋದ್ರಿ ನೀವು 25x25 ಎಲ್ಲ ತೆಂಗಿನ ಗಿಡಗಳು ಅದಾವ್ರಿ. ತೆಂಗಿನ ಗಿಡದಾಗ ನಡವಾರ್ಕ್ ಮತ್ತೊಂದ್ 10 ಪೇರು ಗಿಡ ಅದಾವ್ರಿ. ಒಂದ್ ಆಚೆಗಡೆ ದಾಂಡಿಗೆ ಒಂದ್ 10 ಬೆಟ್ಟದ ನೆಲ್ಲಿ ಗಿಡ ಅದಾವು. ಒಂದದ್ರ ಮೇಲೆ ರೈತರು ನಂಬ್ಕೊಂಡಿರ್ಬಾರ್ದು, ಇಂಟಿಗ್ರೇಟೆಡ್ ಇರ್ಬೇಕು. ಈಗ ನಾವು ನುಗ್ಗಿ ಗಿಡ ಹಾಕಿದೀವಿ, ನಮ್ಮದ್ ಸೇಲಿಂಗ್ ಆಗತೈತ್ರಿ. ಅಂದ್ರೆ ನಾ ಈಗ ಇನ್ಸ್ಟಾದಾಗ ವಿಡಿಯೋ ಮಾಡ್ತು ಹಂಗ್ ಮಾಡ್ತು ನಮ್ದೆಲ್ಲ ಬಿಸ್ನೆಸ್ ಚಲೋ ಐತ್ರಿ. ಈಗ ಒಬ್ಬೊಬ್ರು ರೈತರು ಮಾಡ್ತಾರೆ, ನಾನ್ ನೋಡಿ ಇನ್ನೊಬ್ಬ ಮಾಡಕ್ ಹೋಗ್ಕೊಂಡ್ರಿ ಇಲ್ಲಿ ಬಾಜು. ಅವ್ರ ಸೇಲಿಂಗ್ ಆಗ್ಲಿಕ್ಕಂದ್ರ ಅವ್ರಿಗೆ ಲಾಸ್ ಆಗ್ಬಾರ್ದು. ಅದ್ರ ಸಂಬಂಧ ಅವ್ರು ಏನ್ ಮಾಡ್ಬೇಕು, ಇಂಟಿಗ್ರೇಟೆಡ್ ಮಾಡ್ಕೋಬೇಕ್ರಿ. ಈಗ ನಮ್ಗೆ ಇದು ಲಾಭ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬಾಜು ಸೌತಿ ಗಿಡ ಹಾಕಿದೀವಿ. ಹಂಗೆ ಎಲ್ಲಾ ತರ ಕಾಯಿಪಲ್ಲೆ ಐತ್ರಿ. ಹಚ್ಚಗಡೆ ಹೀರಿ ಗಿಡ ಐತ್ರಿ. ಈಗ ಇದ ಸೀಸನ್ ಇರ್ಲಿಕ್ಕೆ ಅದ್ರದ್ ಸೀಸನ್ ಬರ್ತೈತ್ರಿ. ಅದ್ರದ ಕಾಯಿಪಲ್ಲೆ ಮಾರ್ತೀವ್ರಿ ನಾವು. ಹೊಳಿ ಇನ್ನು 3 ವರ್ಷದಾಗ ಇವು ತೆಂಗಿನ ಗಿಡ ಹಚ್ಚಿದ್ರಲ್ಲ, ಇದ್ರ 30 ತೆಂಗಿನ ಗಿಡ ದೊಡ್ಡಕ್ಕ ಅದ್ರದ ಹಿಲ್ಡ್ ಚಲೋ ಆಕೈತ್ರಿ. ಬಟ್ ಈಗ ಒಂದದ್ರ ಮೇಲಂತೂ ರೈತರು ಒಟ್ಟ ನಂಬ್ಕೊಂಡಿರ್ಬಾರ್ದ್ರಿ. ಅಂದ್ರ ಈಗ ಕಬ್ಬ ಬೆಳಿತೀವ್ರಿ ನಾವು ವರ್ಷಗಟ್ಲೆ. ಈಗ ಮಣ್ಣಿ ಗಾರ್ಗಲ್ ಮಳಿ ಆತ್ರಿ. ಈಗ ಎಲ್ಲಾ ಕುಳಿ ಮುರಿ ಆದ್ಮರಿ ಈಗ ಗೊಂಜಾಳ ಪಡಗಳು ಪೂರ್ತಿ ಎಲ್ಲಾ ನಾಶ ಆಗ್ಬಿಟ್ಟವ್ರಿ. ಅದ್ರ ಸಂಬಂಧ ಒಂದದ್ರ ಮೇಲಂತೂ ಇರಬಾರ್ದ್ರಿ. ಬಟ್ ಇಂಟಿಗ್ರೇಟೆಡ್ದಾಗ ಫಾರ್ಮಿಂಗ್ದಾಗ ಇದ್ವಿ ಅಂದ್ರೆ ರೈತರು ಸಕ್ಸಸ್ದಾಗ ಇರ್ತಾರೆ. ಹೊಸ ಪ್ಲಾಟ್ ಒಂದ್ ಮಾಡತ್ತಾರ, ಅದ್ರ ಬಗ್ಗೆ ಅಷ್ಟು ಹೇಳಿ ಬರ್ಲಿ.